ರಾಜ್ಯ ಕಾಂಗ್ರೆಸ್ ಸರ್ಕಾರ ಕೊಟ್ಟಿರತಕ್ಕಂಥ 5 ಗ್ಯಾರಂಟಿ ಯೋಜನೆಗಳು ಪರಿಷ್ಕರಣೆ ಆಗಬೇಕು ಅಂತ ಕಾಂಗ್ರೆಸ್ನ ನಾಯಕರೇ ಕೆಲವರು ಒತ್ತಾಯ ಹಾಕ್ತಿದ್ದಾರೆ. ಯಾಕೆಂದರೆ ಬೇರೆ ಯಾವ ಯೋಜನೆಗಳಿಗೂ ದುಡ್ಡು ಸಿಗ್ತಾ ಇಲ್ಲ, ಅಭಿವೃದ್ಧಿಗೆ ದುಡ್ಡು ಸಿಗ್ತಿಲ್ಲ ಅಂತ ಅಂದ್ಬಿಟ್ಟು ಗ್ಯಾರಂಟಿ ಪರಿಷ್ಕರಣೆ ಆಗಬೇಕು ಅನ್ನೋ ವಿಚಾರದಲ್ಲಿ ಒತ್ತಡ ಹಾಕ್ತಾ ಇದ್ದಾರೆ. ಗ್ಯಾರಂಟಿ ಪರಿಷ್ಕರಣೆ ಆಗಬೇಕು ಅನ್ನೋ ವಿಚಾರದಲ್ಲಿ ಈಗ ಒತ್ತಡ ಹಾಕೋದಕ್ಕೆ ಶುರು ಮಾಡಿದ್ದಾರೆ ಸಚಿವರು ಹಾಗೂ ಕೆಲವು ಶಾಸಕರು. ಗ್ಯಾರಂಟಿಯನ್ನು ವಿರೋಧಿಸಿದರೆ ಪಂಚಾಯಿತಿ ಸಮಸ್ಯೆ ಆಗ್ಬೋದು, ಸ್ಥಳೀಯ ಸಂಸ್ಥೆ ಚುನಾವಣೆ ಮೇಲೆ ಪರಿಣಾಮ ಬೀರಬಹುದು. ಸಚಿವರು ಶಾಸಕರಿಗೆ ಸಂದೇಶ ರವಾನಿಸೋದಕ್ಕೆ ಮುಂದಾಗಿದ್ದಾರೆ ಸಿಎಂ. ಗ್ಯಾರಂಟಿ ವಿಚಾರದಲ್ಲಿ ಶಾಸಕರು ಮತ್ತು ಸಚಿವರ ಮನವೊಲಿಕೆಗೆ ಸಿದ್ದರಾಮಯ್ಯನವರು ಮುಂದಾಗಿದ್ದಾರೆ. ಆ್ಯಕ್ಚುಲ್ ಆಗಿ ಸಿದ್ದರಾಮಯ್ಯನವರು ನಿನ್ನೆ ಭಾಷಣದಲ್ಲೂ ಕೂಡ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಕೂಡ ಗ್ಯಾರಂಟಿಯನ್ನು ನಿಲ್ಲಿಸಲ್ಲ ಮತ್ತು ಬದಲಾಯಿಸಲ್ಲ ಅಂದರೆ ಪರಿಷ್ಕರಣೆ ಮಾಡಲ್ಲ. ಬಟ್ ಕೆಲವರು MB ಪಾಟೀಲ್, ಸತೀಶ್ ಜಾರಕಿಹೊಳಿ ಮತ್ತು ಮುನಿಯಪ್ಪ, ಪರಮೇಶ್ವರ್ ಇವರೆಲ್ಲ ಹೇಳ್ತಿರೋದೇನೆಂದರೆ ಪರಿಷ್ಕರಣೆ ಮಾಡಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಗ್ಯಾರಂಟಿ ಸಿಗೋ ಹಂಗೆ ಮಾಡಿ ಅಂತ. ಸಿದ್ದರಾಮಯ್ಯನವರು ಇಲ್ಲ ಪಂಚಾಯತಿ ಎಲೆಕ್ಷನ್ ಬಂತು, ಸದ್ಯದಲ್ಲೇ ಸ್ಥಳೀಯ ಎಲೆಕ್ಷನ್ಗಳು ಬಂತು, ಆಗಲ್ಲ ಅಂತ ಮನವೊಲಿಕೆಗೆ ಮುಂದಾಗಿದ್ದಾರೆ. 2 ಲಕ್ಷಕ್ಕೂ ಸಿಗ್ಬೋದು, 20 ಲಕ್ಷಕ್ಕೂ ಸಿರ್ಬೋದು, 2 ಕೋಟಿಗೂ ಇರ್ಬೋದು. ಆದರೆ 4 ಚಕ್ರದ ಗಾಡಿ ಇದೆ ಮನೆಯಲ್ಲಿ ಎಂದಾಗ ಆ ಗೈಡ್ಲೈನ್ಸ್ನಲ್ಲಿ ಏನು ಅನಿಸುತ್ತೆ ಅಂದರೆ ನಿಮಗೆ ಅವರು ಆರ್ಥಿಕ ಮಟ್ಟ ಬಡತನದ ರೇಖೆಗಿನ್ನ ಮೇಲಿದ್ದಾರೆ. ಆ ಕಾರಣಕ್ಕಾಗಿ ಅವರಿಗೆ ಆ ಕಾರ್ಡಿನ ಅಗತ್ಯ ಇಲ್ಲ. ನಾವು ಯಾರಿಗೆ ಕಾರ್ಡ್ ಕೊಡೋದು? BPL ಅಂದ್ರೆ ಏನು? ಬಿಲೋ ಪಾವರ್ಟಿ ಲೈನ್. ಆ ಬಿಲೋ ಪಾವರ್ಟಿ ಲೈನ್ ಕಾರ್ ಇದ್ದವ್ರಿಗೆ ಬರೋದಿಲ್ಲ. ಅಷ್ಟೇ ನಮ್ಮ ಕ್ಲಾಸಿಫಿಕೇಶನ್, ಬಿಟ್ಟರೆ ಬೇರೆ ಏನೂ ಇಲ್ಲ. ಇನ್ನು ಶ್ರೀಮಂತರಿಗೆ ಅದು ಹೋಗಬಾರ್ದು, ಇದು ಮಾಡಬಾರ್ದು ಅಂತ ಒಂದು ಇದೆ. ನಮ್ಮಲ್ಲಿ ದುರ್ದೈವಶಾತ್ ಇವತ್ತು ಸಹ 82% ಇವತ್ತು ಸಹ BPL ಕಾರ್ಡ್ ನಮ್ಮ ರಾಜ್ಯದಾಗ ಹೊಂದಿದೆ. ಅದು ಬಹುಶಃ MB ಪಾಟೀಲ್ ಕಡೆ BPL ಕಾರ್ಡ್ ಇರಬೇಕು. ಈ ರೀತಿ ಇವತ್ತು ಸಹ ಆಗಿದೆ. ಅದು ಪರಿಷ್ಕರಣೆ ಆಗ್ಬೇಕು. BPL ಕಾರ್ಡು ಶ್ರೀಮಂತರಿಗೆ ಕೊಡುವಂಥ ಅವಶ್ಯಕತೆ ಇಲ್ಲ. ನನಗೆ ಹಾಕಬೇಕಾಗಿದೆ. ಈಗ ಮಾರ್ಪಾಡು ಮಾಡಿದ್ರೆ ತಪ್ಪೇನಿಲ್ಲ. ಆ ಹಣ ಇವತ್ತು ಸಹ ಇನ್ನೂ ಮತ್ತಷ್ಟು ಅಭಿವೃದ್ಧಿಗೆ ನಾವು ಬಳಸ್ಕೊಳಕ್ಕಾಗ್ತದೆ. BPL ಕಾರ್ಡು ಒಂದಷ್ಟು ವರ್ಷಕ್ಕೊಂದ್ಸರಿ ಪರಿಷ್ಕರಣೆ ಆಗುತ್ತೆ. ಕೆಲವರಿಗೆ ಸಿಗದೇ ಇದ್ದರೂ ಸಿಗಬೇಕು. ನಮ್ಮ ಕಾರ್ಯಕ್ರಮಗಳು, ನಮ್ಮ ಯೋಜನೆಗಳು 5 ನಿರಂತರವಾಗಿ ನಮ್ಮ ಸರ್ಕಾರ 5 ವರ್ಷ ಕಂಪ್ಲೀಟ್ ಮಾಡುತ್ತೆ. 5 ವರ್ಷವರೆಗೂ ಯಾವ ಗ್ಯಾರಂಟಿಯನ್ನು ನಾವು ನಿಲ್ಲಿಸಲ್ಲ ಅಂತೇಳಿ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಪಕ್ಷ ಆಗಿರ್ಬೋದು, ಅದಕ್ಕೆ ಬದ್ಧತೆ ಇದೆ.